ನಮಸ್ತೆ ಸ್ನೇಹಿತರೆ. ಶ್ರೀ ಭಗವದ್ಗೀತೆಯ ಪ್ರಧಾನ ವಿಷಯಗಳು. 1ನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಎರಡೂ ಸೇನೆಗಳ ಮುಖ್ಯ ಶೂರ ವೀರರ ಪರಿಚಯ ಮತ್ತು ಸಾಮರ್ಥ್ಯದ ವಿವರಣೆ. ಎರಡು ಸೈನ್ಯಗಳ ಶಂಖ ಧ್ವನಿಯ ವರ್ಣನೆ. ಅರ್ಜುನನ ಮೂಲಕ ಸೈನ್ಯದ ನಿರೀಕ್ಷಣೆಯ ಪ್ರಸಂಗ. ಮೋಹದಿಂದ ವ್ಯಾಪ್ತನಾದ ಅರ್ಜುನನ ಹೇಡಿತನ. ಸ್ನೇಹ ಮತ್ತು ಶೋಕ ಯುಕ್ತವಾದ ಮಾತುಗಳು. ಇದು ಭಗವದ್ಗೀತೆಯ 1ನೇ ಅಧ್ಯಾಯದಲ್ಲಿ ನಿಮಗೆ ಕಾಣಸಿಗುತ್ತದೆ. ಇನ್ನು ಸಾಂಖ್ಯಯೋಗವೆಂಬ 2ನೇ ಅಧ್ಯಾಯದಲ್ಲಿ ಅರ್ಜುನನ ಹೇಡಿತನದ ವಿಷಯದಲ್ಲಿ ಶ್ರೀಕೃಷ್ಣಾರ್ಜುನ ಸಂವಾದ. ಸಾಂಖ್ಯಯೋಗದ ವಿಷಯ: ಕ್ಷಾತ್ರ ಧರ್ಮಕ್ಕನುಸಾರ ಯುದ್ಧ ಮಾಡುವುದರ ಅವಶ್ಯಕತೆಯ ನಿರೂಪಣೆ. ಕರ್ಮಯೋಗದ ವಿಷಯ: ಸ್ಥಿರ ಬುದ್ಧಿ ಪುರುಷನ ಲಕ್ಷಣ ಮತ್ತು ಅವನ ಮಹಿಮೆ. ಕರ್ಮಯೋಗವೆಂಬ 3ನೇ ಅಧ್ಯಾಯದಲ್ಲಿ ಜ್ಞಾನಯೋಗ ಮತ್ತು ಕರ್ಮಯೋಗಕ್ಕನುಸಾರ ಅನಾಸಕ್ತ ಭಾವದಿಂದ ನಿಯತ ಕರ್ಮ ಮಾಡುವ ಶ್ರೇಷ್ಠತೆಯ ನಿರೂಪಣೆ. ಯಜ್ಞಾದಿ ಕರ್ಮಗಳ ಅವಶ್ಯಕತೆಯ ನಿರೂಪಣೆ. ಜ್ಞಾನವುಳ್ಳವನಿಗೂ ಮತ್ತು ಭಗವಂತನಿಗೂ ಲೋಕಸಂಗ್ರಹಾರ್ಥ ಕರ್ಮಗಳನ್ನು ಮಾಡುವ ಅವಶ್ಯಕತೆ. ಅಜ್ಞಾನಿ ಮತ್ತು ಜ್ಞಾನಿಗಳ ಲಕ್ಷಣಗಳು ಹಾಗೂ ರಾಗ ದ್ವೇಷದಿಂದ ರಹಿತನಾಗಿ ಕರ್ಮ ಮಾಡಲು ಪ್ರೇರಣೆ. ಕಾಮ ನಿರೋಧದ ವಿಷಯ. ಜ್ಞಾನಕರ್ಮ ಸನ್ಯಾಸ ಯೋಗವೆಂಬ 4ನೇ ಅಧ್ಯಾಯದ ವಿಷಯಗಳು. ಸಗುಣ ಭಗವಂತನ ಪ್ರಭಾವ ಮತ್ತು ಕರ್ಮಯೋಗದ ವಿಷಯ. ಯೋಗಿ ಮಹಾತ್ಮ ಪುರುಷರ ಆಚರಣೆ ಮತ್ತು ಅವರ ಮಹಿಮೆ. ಫಲಸಹಿತ ಬೇರೆ ಬೇರೆ ಯಜ್ಞಗಳ ವರ್ಣನೆ. ಜ್ಞಾನದ ಮಹಿಮೆ. ಇನ್ನು 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗವೆಂಬ 5ನೇ ಅಧ್ಯಾಯದ ವಿಷಯ. ಸಾಂಖ್ಯಯೋಗ ಮತ್ತು ಕರ್ಮಯೋಗದ ನಿರ್ಣಯ. ಸಾಂಖ್ಯಯೋಗಿಯ ಮತ್ತು ಕರ್ಮಯೋಗಿಯ ಲಕ್ಷಣಗಳು ಮತ್ತು ಅವರ ಮಹಿಮೆ. ಜ್ಞಾನಯೋಗದ ವಿಷಯ. ಭಕ್ತಿ ಸಹಿತ ಧ್ಯಾನ ಯೋಗದ ವರ್ಣನೆ. 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗವೆಂಬ ಅಧ್ಯಾಯದ ವಿಷಯ. ಕರ್ಮಯೋಗದ ವಿಷಯ ಮತ್ತು ಯೋಗಾರೂಢ ಪುರುಷನ ಲಕ್ಷಣ. ಆತ್ಮೋದ್ಧಾರಕ್ಕಾಗಿ ಪ್ರೇರಣೆ ಮತ್ತು ಭಗವಾನ್ ಪುರುಷನ ಲಕ್ಷಣ. ವಿಸ್ತಾರವಾಗಿ ಧ್ಯಾನಯೋಗದ ವರ್ಣನೆ. ಮನಸ್ಸಿನ ನಿಗ್ರಹದ ವಿಷಯ. ಯೋಗ ಭ್ರಷ್ಟ ಪುರುಷನ ಗತಿಯ ವಿಷಯ ಮತ್ತು ಧ್ಯಾನಯೋಗದ ಮಹಿಮೆ. 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗವೆಂಬ ಅಧ್ಯಾಯ ವಿಷಯ. ವಿಜ್ಞಾನ ಸಹಿತ ಜ್ಞಾನದ ವಿಷಯ. ಎಲ್ಲ ಪದಾರ್ಥಗಳಲ್ಲಿ ಕಾರಣ ರೂಪದಿಂದ ಭಗವಂತನ ವ್ಯಾಪಕತೆಯ ವರ್ಣನೆ. ಅಸುರಿ ಸ್ವಭಾವವುಳ್ಳವರ ನಿಂದೆ. ಭಗವದ್ಭಕ್ತರ ಪ್ರಶಂಸೆ. ಅನ್ಯ ದೇವತೆಗಳ ಉಪಾಸನೆಯ ವಿಷಯ. ಭಗವಂತನ ಪ್ರಭಾವ ಮತ್ತು ಸ್ವರೂಪವನ್ನು ತಿಳಿಯದಿರುವವರ ನಿಂದೆ ಮತ್ತು ತಿಳಿಯುವವರ ಮಹಿಮೆ. ಅಕ್ಷರ ಬ್ರಹ್ಮ ಯೋಗವೆಂಬ 8ನೇ ಅಧ್ಯಾಯದ ವಿಷಯ. ಬ್ರಹ್ಮ ಆಧ್ಯಾತ್ಮ ಮತ್ತು ಕರ್ಮಾದಿಗಳ ವಿಷಯದಲ್ಲಿ ಅರ್ಜುನನ 7 ಪ್ರಶ್ನೆ ಮತ್ತು ಅವುಗಳ ಉತ್ತರ. ಭಕ್ತಿಯೋಗದ ವಿಷಯ. ಶುಕ್ಲ ಮತ್ತು ಕೃಷ್ಣ ಮಾರ್ಗದ ವಿಷಯ. 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗವೆಂಬ ಅಧ್ಯಾಯದ ವಿಷಯ. ಪ್ರಭಾವ ಸಹಿತ ಜ್ಞಾನದ ವಿಷಯ. ಜಗತ್ತಿನ ಉತ್ಪತ್ತಿಯ ವಿಷಯ. ಭಗವಂತನನ್ನು ತಿರಸ್ಕರಿಸುವ ಅಸುರಿ ಪ್ರಕೃತಿಯುಳ್ಳವರ ನಿಂದೆ ಮತ್ತು ದೈವಿ ಪ್ರಕೃತಿಯುಳ್ಳವರ ಭಗವದ್ಭಕ್ತರ ಪ್ರಕಾರ. ಸರ್ವಾತ್ಮ ರೂಪದಿಂದ ಪ್ರಭಾವ ಸಹಿತ ಭಗವಂತನ ಸ್ವರೂಪದ ವರ್ಣನೆ. ಸಕಾಮ ಮತ್ತು ನಿಷ್ಕಾಮ ಉಪಾಸನೆಯ ಫಲ. ನಿಷ್ಕಾಮ ಭಗವದ್ಭಕ್ತಿಯ ಮಹಿಮೆ.
ವಿಭೂತಿ ಯೋಗವೆಂಬ 10ನೇ ಅಧ್ಯಾಯ. ಭಗವಂತನ ವಿಭೂತಿ ಮತ್ತು ಯೋಗಶಕ್ತಿ ವರ್ಣನೆ ಮತ್ತು ಅವುಗಳನ್ನು ತಿಳಿಯುವುದರ ಫಲ ಮತ್ತು ಪ್ರಭಾವ ಸಹಿತ ಭಕ್ತಿಯೋಗದ ವರ್ಣನೆ. ಅರ್ಜುನನಿಂದ ಭಗವಂತನ ಸ್ತುತಿ ಮತ್ತು ವಿಭೂತಿ ಮತ್ತು ಯೋಗಶಕ್ತಿಯನ್ನು ಹೇಳಲು ಪ್ರಾರ್ಥನೆ. ಭಗವಂತನಿಂದ ತನ್ನ ವಿಭೂತಿಗಳ ಮತ್ತು ಯೋಗಶಕ್ತಿಯ ವರ್ಣನೆ. 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗವೆಂಬ 11ನೇ ಅಧ್ಯಾಯ. ವಿಶ್ವರೂಪ ದರ್ಶನ ಕುರಿತು ಅರ್ಜುನನ ಪ್ರಾರ್ಥನೆ. ಭಗವಂತನಿಂದ ತನ್ನ ವಿಶ್ವರೂಪದ ವರ್ಣನೆ. ಸಂಜಯನಿಂದ ವಿಶ್ವರೂಪದ ವರ್ಣನೆ. ಅರ್ಜುನನು ಭಗವಂತನ ವಿಶ್ವರೂಪವನ್ನು ನೋಡುವುದು ಮತ್ತು ಅದನ್ನು ಸ್ತುತಿಸುವುದು. ಭಗವಂತನಿಂದ ತನ್ನ ಪ್ರಭಾವದ ವರ್ಣನೆ ಮತ್ತು ಅರ್ಜುನನಿಗೆ ಯುದ್ಧಕ್ಕಾಗಿ ಪ್ರೋತ್ಸಾಹಿಸುವುದು. ಭಯಗೊಂಡ ಅರ್ಜುನನಿಂದ ಭಗವಂತನ ಸ್ತುತಿ ಮತ್ತು ಚತುರ್ಭುಜ ರೂಪದ ದರ್ಶನ ಕೊಡಲು ಪ್ರಾರ್ಥನೆ. ಭಗವಂತನಿಂದ ತನ್ನ ವಿಶ್ವರೂಪದ ದರ್ಶನ ಮಹಿಮೆಯ ವರ್ಣನೆ ಮತ್ತು ಚತುರ್ಭುಜ ಮತ್ತು ಸೌಮ್ಯ ರೂಪವನ್ನು ತೋರಿಸುವುದು. ಅನನ್ಯ ಭಕ್ತಿ ಇಲ್ಲದೆ ಚತುರ್ಭುಜ ರೂಪದ ದರ್ಶನದ ದುರ್ಬಲತೆಯ ಮತ್ತು ಅನನ್ಯ ಭಕ್ತಿಯ ವರ್ಣನೆ. 12ನೇ ಅಧ್ಯಾಯ ಭಕ್ತಿಯೋಗವೆಂಬ ವಿಷಯ. ಸಕಾರ ಮತ್ತು ನಿರಾಕಾರದ ಉಪಾಸಕರ ಶ್ರೇಷ್ಠತೆಯ ನಿರ್ಣಯ ಮತ್ತು ಭಗವದ್ಭಕ್ತಿಯ ಉಪಾಯಗಳ ವಿಷಯ. ಭಗವದ್ಭಕ್ತ ಪುರುಷರ ಲಕ್ಷಣಗಳು. 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗವೆಂಬ ಅಧ್ಯಾಯ. ಇದರ ವಿಷಯ ಜ್ಞಾನಸಹಿತ ಕ್ಷೇತ್ರಜ್ಞರ ವಿಷಯ, ಜ್ಞಾನಸಹಿತ ಪ್ರಕೃತಿ ಪುರುಷರ ವಿಷಯ. 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗವೆಂಬ ಅಧ್ಯಾಯ. ಅದರ ವಿಷಯ ಜ್ಞಾನದ ಮಹಿಮೆ ಮತ್ತು ಪ್ರಕೃತಿ ಪುರುಷರಿಂದ ಜಗತ್ತಿನ ಉತ್ಪತ್ತಿ. ಸತ್ವ ರಜ ತಮ ತ್ರಿಗುಣಗಳ ವಿಷಯ. ಭಗವದ್ಭಕ್ತಿಯ ಉಪಾಯ ಮತ್ತು ಗುಣಾತೀತ ಪುರುಷರ ಲಕ್ಷಣ. ಪುರುಷೋತ್ತಮ ಯೋಗವೆಂಬ 15ನೇ ಅಧ್ಯಾಯ. ಅದರಲ್ಲಿರುವಂತಹ ವಿಷಯ ಸಂಸಾರ ವೃಕ್ಷದ ವರ್ಣನೆ ಮತ್ತು ಭಗವದ್ಭಕ್ತಿಯ ಉಪಾಯ. ಜೀವಾತ್ಮನ ವಿಷಯ, ಪ್ರಭಾವ ಸಹಿತ ಪರಮೇಶ್ವರ ಸ್ವರೂಪದ ವಿಷಯ, ಕ್ಷರ ಅಕ್ಷರ ಪುರುಷೋತ್ತಮರ ವಿಷಯ. 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗವೆಂಬ ಅಧ್ಯಾಯ. ಅದರ ಫಲಸಹಿತ ದೈವಿ ಮತ್ತು ಅಸುರಿ ಸಂಪತ್ತಿನ ವರ್ಣನೆ. ಅಸುರಿ ಸಂಪತ್ತುಳ್ಳವರ ಲಕ್ಷಣ ಮತ್ತು ಅವರ ಅಧೋಗತಿಯ ವರ್ಣನೆ. ಶಾಸ್ತ್ರ ವಿಪರೀತ ಆಚರಣೆಗಳನ್ನು ತ್ಯಜಿಸುವುದು ಮತ್ತು ಶಾಸ್ತ್ರಾನುಕೂಲ ಆಚರಣೆಗಳಾಗಿ ಪ್ರೇರಣೆ. 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗವೆಂಬ ಅಧ್ಯಾಯ. ಶ್ರದ್ಧೆಯ ಮತ್ತು ಶಾಸ್ತ್ರವಿರುದ್ಧ ಘೋರ ತಪಸ್ಸನ್ನು ಮಾಡುವವರ ವಿಷಯ, ಆಹಾರ ಯಜ್ಞ ತಪ ಮತ್ತು ದಾನದ ಬೇರೆ ಬೇರೆ ಭೇದಗಳು. ಇನ್ನು 18ನೇ ಅಧ್ಯಾಯದಲ್ಲಿ ಮೋಕ್ಷ ಸನ್ಯಾಸ ಯೋಗವೆಂಬ ಅಧ್ಯಾಯ. ಇದರಲ್ಲಿ ತ್ಯಾಗದ ವಿಷಯ, ಕರ್ಮಗಳಾಗುವುದರಲ್ಲಿ ಸಾಂಖ್ಯ ಸಿದ್ಧಾಂತದ ವರ್ಣನೆ, ತ್ರಿಗುಣಗಳಿಗನುಸಾರ ಜ್ಞಾನ ಕರ್ಮ ಕರ್ತ ಬುದ್ಧಿ ಧೃತಿ ಮತ್ತು ಸುಖದ ಬೇರೆ ಬೇರೆ ಭೇದಗಳು, ಫಲಸಹಿತ ವರ್ಣಧರ್ಮದ ವಿಷಯ, ಜ್ಞಾನ ನಿಷ್ಠೆಯ ವಿಷಯ, ಭಕ್ತಿ ಸಹಿತ ಕರ್ಮಯೋಗದ ವಿಷಯ, ಶ್ರೀಗೀತೆಯ ಮಹಾತ್ಮೆ. ಇವಿಷ್ಟು ಭಗವದ್ಗೀತೆಯ ಪ್ರಧಾನ ವಿಷಯಗಳ ಅನುಕ್ರಮಣಿಕೆ. ಧನ್ಯವಾದಗಳು ಸ್ನೇಹಿತರೆ.